ಪಶ್ಚಿಮ ಬಂಗಾಳದ ದಕ್ಷಿಣ 24 ಪರಗಣ ಜಿಲ್ಲೆಯ ಹೈ ವೋಲ್ಟೇಜ್ ಕ್ಷೇತ್ರವಾದಂತಹ ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ನಡೀತಾ ಇದ್ದು ಈಗ ಬಿಜೆಪಿಯ ಅಭ್ಯರ್ಥಿ ದೇವಾಂಶು ಫಾಂಡಾ ಅವರು ತಮ್ಮ ಪ್ರತಿಸ್ಪರ್ಧಿಗಳಿಗಿಂತ ಭಾರಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಸದ್ಯದ ಟ್ರೆಂಡ್ಗಳ ಪ್ರಕಾರ ಅವರು ಸುಮಾರು 31,000 ಮತಗಳ ಬೃಹತ್ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಒಟ್ಟು 21 ಸುತ್ತಿನ ಮತ ಎಣಿಕೆ ನಡೆಯಬೇಕಾಗಿದ್ದು ಬೆಳಗ್ಗೆ 11:45ಕ್ಕೆ 8 ಸುತ್ತುಗಳ ಪ್ರಕ್ರಿಯೆ ಪೂರ್ಣಗೊಂಡಿದೆ. ದೇವಾಂಶು ಪಾಂಡಾ 51,621 ಮತಗಳನ್ನು ಪಡೆದರೆ ಸಿಪಿಎಂನ ಶಂಭುನಾಥ್ ಕುರ್ಮಿ 20,556 ಮತಗಳನ್ನ ಪಡೆದಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಈಗ ಕಾಂಗ್ರೆಸ್ನ ಅಬ್ದುಲ್ ರಜಾಕ್ ಮೊಲ್ಲಾ 5,205, ಟಿಎಂಸಿಯ ಜಹಂಗೀರ್ ಖಾನ್ 2,570 ಮತಗಳನ್ನು ಪಡೆದಿದ್ದಾರೆ. ಇನ್ನು ಕಳೆದ ಏಪ್ರಿಲ್ 29ರಂದು ಈ ಕ್ಷೇತ್ರದಲ್ಲಿ ಮೊದಲ ಹಂತದ ಮತದಾನ ನಡೆದಿತ್ತು. ಆದರೆ ಆ ಸಮಯದಲ್ಲಿ ಇವಿಎಂ ಅಕ್ರಮಗಳು ನಡೆದಿವೆ ಅಂತ ಗಂಭೀರ ಆರೋಪಗಳು ಕೇಳಿ ಬಂದಿದ್ವು. ಈ ಹಿನ್ನೆಲೆಯಲ್ಲಿ ಈಗ ಕಠಿಣ ಕ್ರಮ ಕೈಗೊಂಡಂತಹ ಚುನಾವಣಾ ಆಯೋಗ ಇಡೀ ಕ್ಷೇತ್ರದ ಮತದಾನವನ್ನ ರದ್ದುಪಡಿಸಿತ್ತು. ತದನಂತರ ಮೇ 21ರಂದು ಕಟ್ಟುನಿಟ್ಟಿನ ಭದ್ರತೆಯ ನಡುವೆ ಮರು ಮತದಾನ ನಡೆಸಲಾಗಿತ್ತು. ಈಗ ಮರು ಮತದಾನದ ಪ್ರಚಾರದ ಕೊನೆಯ ದಿನವಾದಂತಹ ಮೇ 19ರಂದು ಟಿಎಂಸಿ ಅಭ್ಯರ್ಥಿ ಜಹಂಗೀರ್ ಖಾನ್ ಅವರು ಆಶ್ಚರ್ಯ ರೀತಿಯಲ್ಲಿ ತಾವಿನ್ನು ಚುನಾವಣೆ ಕಣದಲ್ಲಿ ಇರೋದಿಲ್ಲ ಅಂತ ಘೋಷಿಸಿ ಹಿಂದೆ ಸರಿದಿದ್ರು. ಈ ರಾಜಕೀಯ ಬೆಳವಣಿಗೆಯೂ ಸಹ ಸದ್ಯದ ಫಲಿತಾಂಶದ ಮೇಲೆ ಭಾರಿ ಪ್ರಭಾವವನ್ನ ಬೀರಿದಂತಿದೆ. ಇನ್ನು ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ಫಾಲ್ಟಾ ಕ್ಷೇತ್ರದಲ್ಲಿ ಕಮಲ ಆಡುವಂತಹ ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇದ್ದು ಅಧಿಕೃತ ಪ್ರಕಟಣೆಗೆ ಇನ್ನೂ ಹಲವು ಸುತ್ತುಗಳ ಮತ ಎಣಿಕೆ ಬಾಕಿ ಉಳಿದಿದೆ.